ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಮಸ್ಕಾರ ಸ್ನೇಹಿತರೆ. ಇಂದು ನಾವು ದಾವಣಗೆರೆಯಲ್ಲಿರುವ ಒಂದು ಅದ್ಭುತ ಶಾಂತಿಯ ಸ್ಥಳಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೇವೆ. ಇದು ಶಿವ ಧ್ಯಾನ ಮಂದಿರ. ಹೊರಭಾಗದಲ್ಲಿಯೇ ಚಪ್ಪಲಿಗಳನ್ನು ಬಿಟ್ಟು ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ಬೆಳಗ್ಗೆ ಮತ್ತು ಸಂಜೆ ಶಿವ ಧ್ಯಾನ ಮಂದಿರ ಓಪನ್ ಇರುತ್ತೆ. ಎರಡೂ ಬದಿಯಲ್ಲಿ ಹಸಿರು ಸಸ್ಯರಾಶಿ ತಂಪಾಗಿ ನಮ್ಮನ್ನು ಆಹ್ವಾನಿಸಿತು. ಪಾದಗಳನ್ನು ಶುಭ್ರಗೊಳಿಸಿ ಮಂದಿರದ ಒಳಗೆ ಪ್ರವೇಶ ಮಾಡಿದ್ವಿ. ಎದುರಿಗೆ ಶಿವಲಿಂಗ ಕಾಣಿಸ್ತಾ ಇತ್ತು. ಪ್ರಕೃತಿಯ ಮಡಿಲಲ್ಲಿ ಇರುವ ಈ ಸ್ಥಳ ಮನಸ್ಸಿಗೆ ಅಪಾರ ಶಾಂತಿ ನೀಡುತ್ತದೆ. ಶಾಂತವಾದ ಹಾಗೂ ವಿಶಾಲವಾದ ಹಜಾರ. ಶಿವಲಿಂಗದ ಎದುರಿಗೆ ಸುಂದರವಾದ ನಂದಿಯ ವಿಗ್ರಹವಿದೆ. ವಿಶಾಲವಾದ ಮಂದಿರದಲ್ಲಿ ಗೋಡೆಗಳು ಹಾಗೂ ಸ್ತಂಭಗಳನ್ನು ಚಿತ್ತಾಕರ್ಷಕವಾಗಿ ನಿರ್ಮಿಸಲಾಗಿತ್ತು. ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ಪೂಜೆ ನಡೆಯುತ್ತದೆ. ಶಿವರಾತ್ರಿಯಂದು ವಿಶೇಷ ಪೂಜೆ ನಡೆಯುತ್ತೆ. ಭಕ್ತರು ಇಲ್ಲಿ ಬಂದು ದೇವರನ್ನು ಪ್ರಾರ್ಥಿಸುತ್ತಾ ಆತ್ಮಶಾಂತಿಯನ್ನು ಪಡೆಯುತ್ತಾರೆ. ಇದು ಕೇವಲ ಒಂದು ಮಂದಿರವಲ್ಲ, ಒಂದು ಅನುಭವ. ದಾವಣಗೆರೆಯಲ್ಲಿರುವ ಶಿವ ಧ್ಯಾನ ಮಂದಿರವು ಧ್ಯಾನ ಹಾಗೂ ಆತ್ಮಶಾಂತಿಗಾಗಿ ಅತ್ಯಂತ ಶಾಂತವಾದ ಹಾಗೂ ಪವಿತ್ರ ಸ್ಥಳವಾಗಿದೆ. ಪ್ರಕೃತಿಯ ಮಡಿಲಲ್ಲಿ ಇರುವ ಈ ದಿವ್ಯ ಸ್ಥಳವು ಭಕ್ತರು ಹಾಗೂ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಶಿವಲಿಂಗವಿರುವ ಗರ್ಭಗುಡಿಯ ಒಂದು ಬದಿ ವಿಘ್ನ ವಿನಾಶಕ ಗಣಪತಿ ಮತ್ತು ಮತ್ತೊಂದು ಬದಿ ವಿದ್ಯಾದೇವತೆಯಾದ ಸರಸ್ವತಿಯ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ಪ್ರತಿನಿತ್ಯವೂ ಅವರಿಗೂ ಪೂಜೆ ಸಲ್ಲುತ್ತದೆ. ನಗರದ ಗದ್ದಲದಿಂದ ದೂರವಾಗಿ ಇಲ್ಲಿ ನೀವು ನಿಜವಾದ ನೆಮ್ಮದಿಯನ್ನು ಅನುಭವಿಸಬಹುದು. ಧ್ಯಾನಕ್ಕೆ ಇದು ಅತ್ಯುತ್ತಮ ಸ್ಥಳವಾಗಿದೆ. ಮನಸ್ಸಿಗೆ ನೆಮ್ಮದಿ ಬೇಕಾ? ಖಂಡಿತ ಈ ಸ್ಥಳ ನಿಮಗಾಗಿ. ಈ ಶಾಂತಿಯ ಸ್ಥಳ ನೋಡಿದರೆ ನೀವು ಆಶ್ಚರ್ಯಪಡ್ತೀರಾ. ನೆಮ್ಮದಿ ಬೇಕಂದರೆ ಖಂಡಿತ ಇಲ್ಲಿಗೆ ಬನ್ನಿ. ಶಾಂತಿ ಮತ್ತು ಪಾಸಿಟಿವಿಟಿ ಹುಡುಕುವವರು ಕರ್ನಾಟಕದ ಈ ಗುಪ್ತರತ್ನಕ್ಕೆ ತಪ್ಪದೇ ಭೇಟಿ ನೀಡಿ. ಮಂದಿರದ ಒಳಭಾಗದಲ್ಲಿ ಓಂಕಾರ ಧ್ವನಿ ನಿನಾದಿಸುತ್ತದೆ. ಪ್ರಕೃತಿ ಮತ್ತು ಆಧ್ಯಾತ್ಮಿಕತೆಯ ಸುಂದರ ಸಂಯೋಜನೆ ಇರುವ ದಾವಣಗೆರೆಯ ಈ ಅದ್ಭುತ ಶಿವ ಧ್ಯಾನ ಮಂದಿರ ನೋಡಿದ್ದೀರಾ? ಸ್ವಲ್ಪ ಸಮಯವಾದರೂ ಇಲ್ಲಿ ಬಿಡುವು ಮಾಡಿಕೊಂಡು ಬಂದು ಧ್ಯಾನಾಸಕ್ತರಾಗಿ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯ ಅನುಭವವನ್ನು ಪಡೆಯಿರಿ. ಪ್ರಕೃತಿಯ ಮಡಿಲಲ್ಲಿ ಇರುವ ಈ ಸುಂದರ ಸ್ಥಳವು ಮನಸ್ಸಿಗೆ ಶಾಂತಿ ಮತ್ತು ಒಳ್ಳೆಯ ಸ್ಪಂದನೆ ನೀಡುತ್ತದೆ. ಇಲ್ಲಿಗೆ ನೀವು ಭೇಟಿ ನೀಡಿದಾಗ ನಗರದ ಗದ್ದಲದಿಂದ ದೂರವಾಗಿ ಮನಸ್ಸನ್ನು ಶಾಂತಗೊಳಿಸಿ ಧ್ಯಾನದಲ್ಲಿ ತೊಡಗಿಸಿಕೊಳ್ಳಬಹುದು. ಭಕ್ತರು ಹಾಗೂ ಪ್ರವಾಸಿಗರಿಗೆ ಇದು ಒಂದು ಅದ್ಭುತ ಅನುಭವ ನೀಡುವ ಸ್ಥಳವಾಗಿದೆ. ಶಾಂತಿ, ಆಧ್ಯಾತ್ಮಿಕತೆ ಮತ್ತು ಪ್ರಕೃತಿ ಸೌಂದರ್ಯವನ್ನು ಒಂದೇ ಕಡೆ ಅನುಭವಿಸಲು ಬಯಸಿದರೆ
ಈ ಸ್ಥಳಕ್ಕೆ ತಪ್ಪದೇ ಭೇಟಿ ನೀಡಿ. ಇಲ್ಲಿ ಇರುವ ಪ್ರಕೃತಿ ಸೌಂದರ್ಯ ಮತ್ತು ಶಾಂತ ವಾತಾವರಣ ನಿಮ್ಮ ಮನಸ್ಸನ್ನು ಹಗುರವಾಗಿಸುತ್ತದೆ. ಪ್ರತಿ ಕ್ಷಣವೂ ಇಲ್ಲಿ ವಿಶೇಷವಾಗಿದೆ. ಭಗವಂತನ ಕೃಪೆ ನಮ್ಮ ಜೀವನಕ್ಕೆ ಶಾಂತಿ, ಶಕ್ತಿ ಮತ್ತು ಧೈರ್ಯವನ್ನು ನೀಡುತ್ತದೆ. ಈ ವಿಡಿಯೋವನ್ನು ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಮಹಾದೇವನ ಆಶೀರ್ವಾದ ಸದಾ ಇರಲಿ. ಶಿವಸ್ಮರಣೆ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಎಲ್ಲ ಸಂಕಷ್ಟಗಳು ದೂರವಾಗುತ್ತವೆ. ಈ ಪವಿತ್ರ ಕ್ಷಣಗಳಲ್ಲಿ ನಾವು ಭಕ್ತಿ ಮತ್ತು ಧ್ಯಾನದ ಮೂಲಕ ಆತ್ಮಶಾಂತಿಯನ್ನು ಪಡೆಯೋಣ. ಮಹಾದೇವನ ದಿವ್ಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಸದಾ ಸುಖ, ಸಮೃದ್ಧಿ ಮತ್ತು ಯಶಸ್ಸು ನೆಲೆಸಲಿ. ಶಿವನಾಮ ಸ್ಮರಣೆ ಮಾಡಿದರೆ ಎಲ್ಲ ಸಂಕಷ್ಟಗಳು ದೂರವಾಗುತ್ತವೆ. ಓಂ ನಮಃ ಶಿವಾಯ. ಈ ಕ್ಷಣದಿಂದ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಶಕ್ತಿ ಆರಂಭವಾಗಲಿ. ಭಕ್ತಿಯಿಂದ ಕರೆದರೆ ಮಹಾದೇವ ಯಾವಾಗಲೂ ನಿಮ್ಮ ಜೊತೆ ಇರ್ತಾನೆ. ಶಿವ ಧ್ಯಾನ ಮಂದಿರದ ಒಳಭಾಗದಲ್ಲಿ ಗಾಳಿ ಮತ್ತು ಬೆಳಕು ಯಥೇಚ್ಛವಾಗಿ ಇರುವಂತೆ ವ್ಯವಸ್ಥೆ ಮಾಡಲಾಗಿದೆ. ಧ್ಯಾನ ಮಂದಿರದ ಸುತ್ತಲೂ ಇರುವ ಹಸಿರು ಸಸ್ಯರಾಶಿ, ತಂಪಾದ ಗಾಳಿ, ಶಾಂತ ವಾತಾವರಣ ಹಾಗೂ ಮಂದಿರದ ಒಳಭಾಗದಲ್ಲಿ ಸದಾ ಮೊಳಗುತ್ತಿರುವ ಓಂಕಾರ ಎಂತಹ ನಾಸ್ತಿಕರನ್ನು ಸ್ವಲ್ಪ ಹೊತ್ತು ಮಂತ್ರಮುಗ್ಧರನ್ನಾಗಿಸುತ್ತದೆ. ಶಿವನ ಆಶೀರ್ವಾದ ಇದ್ದರೆ ನಿಮ್ಮ ದಾರಿ ಸದಾ ಸುಲಭವಾಗುತ್ತದೆ. ಮಹಾದೇವನ ಕೃಪೆ ಇದ್ದರೆ ಅಸಾಧ್ಯವೂ ಸಾಧ್ಯ ಆಗುತ್ತದೆ. ನೀವು ಕೂಡ ಈ ಸುಂದರ ಸ್ಥಳಕ್ಕೆ ಭೇಟಿ ನೀಡಿ ಮತ್ತು ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಧಾರ್ಮಿಕ ಸ್ಥಳಗಳ ಮಾಹಿತಿಗಾಗಿ ಸದಾ ನಮ್ಮ ಚಾನಲ್ ಜೊತೆ ಇರಿ. ಇಲ್ಲಿಗೆ ಬಂದು ಕೆಲವು ಕ್ಷಣ ಕಳೆಯುವುದರಿಂದ ಮನಸ್ಸು ಹಗುರವಾಗುತ್ತದೆ ಮತ್ತು ಹೊಸ ಉತ್ಸಾಹ ಸಿಗುತ್ತದೆ. ಧನ್ಯವಾದಗಳು. ನಿಮ್ಮ ಭೇಟಿ ಇನ್ನೊಂದು ಸುಂದರ ವಿಡಿಯೋದೊಂದಿಗೆ. ಈ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ಶಿವ ಧ್ಯಾನ ಮಂದಿರದ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ವಿವರಿಸಿದ್ದೇನೆ. ಥ್ಯಾಂಕ್ ಯು ಒನ್ಸ್ ಅಗೇನ್.